ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಸಿಗಲಿದೆ ಒಂದು ಸರ್ಪ್ರೈಸ್. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನೀವು ಅಂದ್ಕೊಂಡಿರುವಂಥ ಕೆಲಸಗಳಾಗುತ್ತೆ. ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆಗಿತಿದೆಯಾ ಅಥವಾ ಸವಾಲುಗಳೇನಾದರೂ ಎದುರಾಗ್ತಿದೆಯಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದ್ರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಿಥುನ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಹೇಗಿರುತ್ತೆ ತಮ್ಮ ಭವಿಷ್ಯ ಅಂತ ನೋಡಿದ್ರೆ, ನೋಡಿ, ಮಿಥುನ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ 2ನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ. ಅಂದರೆ ಈ ತಿಂಗಳ ಕೊನೆಯವರೆಗೂ ಅಂದರೆ 22ನೇ ತಾರೀಕುವರೆಗೂ ಕೂಡ 2ನೇ ಮನೆಯಲ್ಲೇ ಇದ್ದು ತದನಂತರ 3ನೇ ಮನೆಗೆ ತನ್ನ ಪತನ ಬದಲಾಯಿಸ್ತಾರೆ. ಸೊ 2ನೇ ಮನೆಯಲ್ಲೇ ಇರೋದ್ರಿಂದ 2ನೇ ಮನೇಲಿ ಆಲ್ರೆಡಿ ಗುರು ಬಂದಿದ್ದಾರೆ, ಗುರುಬಲ ಇದೆ. ಸೊ ನೀವು ಅಂದ್ಕೊಂಡಿರೋಂಥ ಎಲ್ಲ ಕೆಲಸಗಳು ಈಸಿಯಾಗಿ ಆಗ್ತಾ ಇರುತ್ತೆ. ಅದರಲ್ಲೂ ಎಸ್ಪೆಷಲಿ ಮದುವೆ ಹುಡುಕಾಟದಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಒಳ್ಳೆ ಸಮಯ ಅಂತ ಹೇಳ್ಬೋದು. ಗಂಡು ಹೆಣ್ಣು ಹುಡುಕಾಟ ಮಾಡುವಂಥದ್ದು, ಗಂಡು ಹೆಣ್ಣು ಸಿಗುವಂಥದ್ದು, ಮದುವೆ ಮಾತುಕತೆಗಳಾಗುವಂಥದ್ದು, ಇದ್ರ ಜೊತೆಗೆ ಏನು ಅಂತಾರೆ ಮನೇಲಿ ಏನಾದರೂ ಶುಭ ಕಾರ್ಯಗಳು ಮಾಡುವಂಥದ್ದು, ಎಲ್ಲದಕ್ಕೂ ಒಳ್ಳೆ ಸಮಯ ಆಗಿರುತ್ತೆ. ಅಂದರೆ ಈಗ ಸೂರ್ಯ ನಿಮಗೆ ನೋಡಿ, ಗುರು ಒಂದು 2ನೇ ತಾರೀಕುವರೆಗೂ ಕಂಬಸ್ಟ್ ಆಗಿದ್ರು, ಅಂದರೆ ಅಸ್ತಂಗತನಾಗಿದ್ರು. ಅದಾದಮೇಲೆ ನಿಮಗೆ ಒಳ್ಳೆ ಸಮಯ ಕೂಡ ಬಂದಾಗಿದೆ. ಸೊ ಹಾಗಾಗಿ ನಿಮಗೆ ಏನಾದರೂ ಶುಭ ಕಾರ್ಯಗಳು ಮಾಡ್ಕೊಳ್ಳೋಕ್ಕೆ ಒಳ್ಳೆ ಸಮಯ ಆಗಿರುತ್ತೆ. ಇನ್ನು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೀರಾ ಅಂದಮೇಲೆ ಖರ್ಚು ಹಂಗೆ ಇದ್ದೇ ಇರುತ್ತಲ್ವ. ಮನೇಲಿ ಶುಭ ಕಾರ್ಯಗಳು ಮಾಡ್ತಾ ಇದ್ದೀರಾ ಅಂದರೆ ಖರ್ಚು ಕೂಡ ನಿಮ್ಮ ಬೆನ್ನಿಂದನೇ ಇರುತ್ತೆ. ಅರೆ ಕುಜ ಗ್ರಹ ನಿಮ್ಮ ರಾಶಿಗೆ ಬಂದಾದಮೇಲೆ ಖರ್ಚು ಕೂಡ ರೆಡ್ಯೂಸ್ ಆಗುತ್ತೆ, ಕಮ್ಮಿ ಆಗುತ್ತೆ. ಕುಜ ಲಗ್ನದಲ್ಲಿದ್ದಾಗ ಏನಾಗುತ್ತೆ, ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತಗೊಳ್ಳೋವಂಥದ್ದು, ಸ್ವಲ್ಪ ಕೋಪನೂ ಜಾಸ್ತಿ ಆಗಿಬಿಟ್ಟಿರುತ್ತೆ. ಇವಾಗ ನಿಮಗೆ ಗೊತ್ತಿರಲ್ಲ ನಿಮ್ಮ ನಡವಳಿಕೆ ಯಾಕೆ ಈ ರೀತಿ ಬದಲಾವಣೆ ಆಗ್ತಿದೆ ಅಂತ. ಅಕ್ಕಪಕ್ಕದವ್ರ ಜೊತೆ ಜಗಳ ಮಾಡ್ಕೊಳ್ಳೋದು, ಸುಮ್ಮನೆ ಇದ್ದರೂ ಯಾರೋ ಬಂದು ಏನೋ ಮಾತಾಡಿಸ್ತಾರೆ, ಅದಕ್ಕೆ ನೀವೇನೋ ಟ್ರಿಗರ್ ಆಗಿ ಮಾತಾಡ್ತೀರ, ಅದೊಂದು ದೊಡ್ಡ ಜಗಳ ಆಗಿಬಿಡೋವಂಥದ್ದು. ನಿಮ್ಮ ಸ್ವಭಾವನೇ ಆ ರೀತಿ ಆಗಿರೋದಿಲ್ಲ. ಆದರೂ ಕೂಡ ಸುಮ್ಮನಾದರೂ ನಿಮ್ಮ ಮೇಲೆ ಏನಾದರೂ ಒಂದು ಅಲಿಗೇಷನ್ಸ್ ಬರ್ತಾ ಇರುತ್ತೆ. ಸುಮ್ಮನೆ ಜಗಳ, ಅಥವಾ ನೀವು ಆ ಜಾಗದಲ್ಲಿ ಇಲ್ಲದೆ ಹೋದರೂ ಕೂಡ ನಿಮ್ಮ ಹೆಸ್ರನ್ನ ಯಾರೋ ತೊಗೊತಾರೆ, ನಿಮ್ಮ ಬಗ್ಗೆ ಮಾತಾಡ್ತಾರೆ, ಅದರಿಂದ ಮನಸ್ಸಿಗೆ ನೋವಾಗೋದು, ಇದೆಲ್ಲನೂ ಆಗೇ ಆಗುತ್ತೆ. ಜೊತೆಗೆ ನೀವೇನಾದರೂ ವಾಹನ ಚಲಾವಣೆ ಮಾಡ್ತೀರ, ಅದರಲ್ಲೂ 4 ವೀಲರ್ ಆಗಿರ್ಬೋದು, 2 ವೀಲರ್ ಆಗಿರ್ಬೋದು, ಇದನ್ನೇನಾದರೂ ಓಡಿಸ್ತಾ ಇದ್ದೀರಾ ಅಂತಂದರೆ ಏನಾದರೂ ಸ್ಪೀಡಾಗಿ ಓಡಿಸೋವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಏನಾದರೂ ಏಟ್ ಮಾಡ್ಕೊಳ್ಳೋದು, ಮೈನಲ್ಲಿ ಏನಾದರೂ ಬ್ಲಡ್ ಹೋಗುವಂಥದ್ದು, ಇದನ್ನು ಕೂಡ ಆಗೋ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ. ಇನ್ನು ನಿಮಗೆ ನೋಡಿ, 3ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯರ ಸಮಾಗಮ. 2ನೇ ಮನೆಯಲ್ಲಿದ್ದಂಥ ಸೂರ್ಯ 3ನೇ ಮನೆಗೆ 17ನೇ ತಾರೀಕು ನಂತರ ಹೋಗ್ತಾರೆ. 2ನೇ ಮನೇಲಿದ್ದಾಗೂ ಕೂಡ ಮತ್ತು 3ನೇ ಮನೆಗೆ ಹೋದ್ಮೇಲೂ ಕೂಡ ಗೌರ್ಮೆಂಟಿಂದ ಆಗಬೇಕಾಗಿರೋ ಕೆಲಸಗಳೆಲ್ಲ ಸರಾಗವಾಗಿ ಆಗುತ್ತೆ. ಯಾವುದೇ ಸಮಸ್ಯೆಗಳು ಬರಲ್ಲ. ತುಂಬ ದಿವಸಗಳಿಂದ ಕೆಲವು ಕೆಲಸಗಳಾಗಿಲ್ಲ, ಸ್ಟಕ್ ಆಗಿತ್ತು, ಒದ್ದಾಡ್ತಾ ಇದ್ವಿ, ಗೌರ್ಮೆಂಟಿಂದ ಹೆಲ್ಪ್ ಆಗಿಲ್ಲ, ಈ ರೀತಿ ಏನಾದರೂ ಇತ್ತು ಅಂದರೆ ಕೆಲಸಗಳು ಆರಾಮಾಗಿ ಆಗುತ್ತೆ. ಏನು ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಗುರುವಿನ ದೃಷ್ಟಿ ನಿಮ್ಮ 6ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೈಮು. ಅದ್ರ ಜೊತೆಗೆ ಸೂರ್ಯನು ಕೂಡ ನಿಮ್ಮ 2 ಮತ್ತು 3ನೇ ಮನೆಗೆ ಬರೋದ್ರಿಂದ ಗೌರ್ಮೆಂಟ್ ಉದ್ಯೋಗಗಳಿಗೇನಾದರೂ ಪ್ರಯತ್ನ ಪಡ್ತಿದ್ರೆ, ಅಥವಾ ಹೈ ಪೋಸ್ಟ್ಗೆ ಏನಾದರೂ ಆಲ್ರೆಡಿ ವರ್ಕ್ ಮಾಡ್ತಿದ್ದು ಇನ್ನೊಂದು ಸ್ವಲ್ಪ ಹೈ ಪೋಸ್ಟ್ಗೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದರೆ ಅದೆಲ್ಲದಕ್ಕೂ ಒಳ್ಳೆ ಟೈಮ್ ಆಗಿರುತ್ತೆ. ಈ ಟೈಮ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಬ್ಯಾಂಕಲ್ಲಿ ಲೋನ್ಗಳು ಅಪ್ಲೈ ಮಾಡಿದರೆ ಲೋನ್ಗಳು ಸ್ಯಾಂಕ್ಷನ್ ಆಗುವಂಥದ್ದು, ಕೆಲಸದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಉನ್ನತ ಸ್ಥಾನಕ್ಕೆ ಹೋಗುವಂಥದ್ದು, ಅಥವಾ ಕೆಲಸ ಬದಲಾವಣೆ ಮಾಡುವಂಥದ್ದು, ಒಳ್ಳೆ ಜಾಗದಲ್ಲಿ ಕೆಲಸ ಸಿಗುವಂಥದ್ದು ಎಲ್ಲನೂ ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ನೋಡಿ, ಇವಾಗ ಇನ್ನು ಕೇತು 3ನೇ ಮನೇಲಿ ಇರೋದ್ರಿಂದ ಏನಾಗುತ್ತೆ, ಸ್ನೇಹಿತರಿಂದ ಏನಾದರೂ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು.
ಎಸ್ಪೆಷಲಿ ಸ್ನೇಹಿತರಾಗಿರ್ಬೋದು ಅಥವಾ ನಿಮ್ಮ ಸಿಬ್ಲಿಂಗ್ಸ್, ನಿಮ್ಮ ತಮ್ಮ ತಂಗಿ ಯಾರಾದರೂ ಏನಾದ್ರು ಇದ್ದರು ಅಂದರೆ ಅವ್ರ ಜೊತೆಲಿ ಏನಾದ್ರು ಜಗಳಗಳು ಮಾಡ್ಕೊಳ್ಳೋದು, ಅವ್ರ ಜೊತೆಲಿ ನೀವು ಸುಮ್ಮನೆ ಕೋಲ್ಡ್ ವಾರ್ ಅಂತ ಮಾಡಿಕೊಂಡು ಮಾತು ಬಿಟ್ಬಿಡುವಂಥದ್ದು, ಇದು ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ನೀವು ಸುಮ್ಮನೆ ಇದ್ದರೂ ಕೂಡ ಅವರೇ ಜಗಳಕ್ಕೆ ನಿಮ್ಮ ಹತ್ರ ಬಂದರೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳು ಮಾತಾಡಿಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಏನು ಸವಾಸನೆ ಬೇಡ ಅಂತ ಸೈಲೆಂಟಾಗಿ ಇದ್ಬಿಡೋಣ ಅಂತ ನಿಮಗೆ ನೀವೇ ಸೈಲೆಂಟ್ ಆಗೋಗ್ಬಿಡ್ತೀರ. ಆ ಥರ ಆಗೇ ಆಗುತ್ತೆ ಈ ತಿಂಗಳಲ್ಲಿ ನಿಮಗೆ. ಜೊತೆಗೆ ಇನ್ನು ಶುಕ್ರ ನೀಚ ಸ್ಥಾನದಲ್ಲಿ ಬಂದು ನಿಮ್ಮ 12ನೇ ಮನೆ ಅಧಿಪತಿ ಒಂದು ಕಡೆ ಆಗ್ತಾರೆ, ಇನ್ನೊಂದು ಕಡೆ 5ನೇ ಮನೆ ಅಧಿಪತಿ ಆಗಿ 4ನೇ ಮನೆಯಲ್ಲಿ ಕೂತ್ಕೊಂಡಿದ್ದಾರೆ ನೀಚ ಸ್ಥಾನದಲ್ಲಿ. ಭೂಮಿಯಿಂದ ಲಾಭಗಳಾಗುತ್ತೆ, ತವ್ರ ಮನೆಯಿಂದ ಏನಾದರೂ ನಿಮಗೆ ಸಹಾಯಗಳಾಗುತ್ತೆ, ಅದೆಲ್ಲನೂ ಚೆನ್ನಾಗಿದ್ರು ಶುಕ್ರ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಸ್ವಲ್ಪ ನಿಮ್ಮ ಮಕ್ಕಳಲ್ಲಿ ಏನಾದರೂ ಸ್ವಲ್ಪ ಏರುಪೇರುಗಳಾಗುವಂಥದ್ದು ಅಥವಾ ಅವರಿಂದ ಏನೋ ಮನಸ್ಸಿಗೆ ಸ್ವಲ್ಪ ನೋವಾಗುವಂಥದ್ದು ಅಥವಾ ಖರ್ಚು ಜಾಸ್ತಿ ಮಾಡ್ತಿದ್ದಾರೆ, ಹಿಡ್ತಾ ಇಲ್ಲ ಅಂತ ಅನಿಸೋವಂಥದ್ದು, ಈ ರೀತಿ ಏನೋ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅಂದರೆ ಮೇಜರಾಗಿ ಪ್ರಾಬ್ಲಮ್ ಅಂತಲ್ಲ, ಏನೋ ಈ ಥರ ಮಾಡಿಬಿಟ್ರಲ್ಲ ಅನ್ನೋ ಒಂದು ಬೇಜಾರು ನಿಮಗೂ ಸ್ವಲ್ಪ ದಿವಸ ಇದ್ದೇ ಇರುತ್ತೆ. ಇನ್ನು ಗುರುವಿನ ದೃಷ್ಟಿ ಅಂತ ಬಂದಾಗ ಗುರು ದೃಷ್ಟಿ ನಿಮಗೆ ಹೇಳಿದೆ ಆಗಲೇ 6ನೇ ಮನೆ ಅಂತ, ಮತ್ತು 8ನೇ ಮನೆ ಮೇಲೆ ಕೂಡ ಗುರು ದೃಷ್ಟಿ ಇದೆ. ಸೊ 8ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ನಿಮ್ಗೇನು ಆರೋಗ್ಯ ಸಮಸ್ಯೆ ಇತ್ತು ಅದು ಕ್ರಮೇಣ ಕಮ್ಮಿ ಆಗುವಂಥದ್ದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆ ಮೆಡಿಸಿನ್ ಸಿಕ್ಕಿದೆ, ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದೀನಪ್ಪ, ಇಷ್ಟು ದಿವಸ ಆರೋಗ್ಯ ಸಮಸ್ಯೆ ಬಂದಿತ್ತು, ಅಥವಾ ಏನೋ ಒಂದು ಪ್ರಾಬ್ಲಮ್ ಇತ್ತು, ಇವಾಗ ನನಗೆ ರಿಪೋರ್ಟಲ್ಲೆಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ, ಈ ರೀತಿ ಏನೋ ಒಂದು ಶುಭ ಸುದ್ದಿನ ಖಂಡಿತವಾಗ್ಲೂ ಕೇಳ್ಬೋದು. ಇದ್ರ ಜೊತೆಗೆ ಏನು ಅಂದರೆ ಅನಿರೀಕ್ಷಿತ ಹಣ ನಿಮ್ಮ ಹತ್ರ ಬರುವಂಥದ್ದು. ನೀವು ನಿರೀಕ್ಷಣೆ ಇಟ್ಕೊಂಡಿರಲ್ಲ, ಇದು ಕೈ ತಪ್ಪೋಯ್ತು ನನ್ನ ಹತ್ರ, ನನಗೆ ಬರೋದಿಲ್ಲ ಬಿಡು ಅಂದ್ಕೊಂಡಿರ್ತೀರ, ಆದರೆ ಅದು ನಿಮ್ಮನ್ನು ಹುಡ್ಕೊಂಡು ಮತ್ತೆ ಬರೋದು. ಅಂದರೆ ನೀವೇನಾದ್ರು ಸ್ವಲ್ಪ ಪ್ರಯತ್ನ ಪಟ್ಟರೆ, ಇವಾಗ ಯಾವುದೋ ಒಂದು ವ್ಯಕ್ತಿ ದುಡ್ಡು ತೊಗೊಂಡೆಲ್ಲ ಹೋಗ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರದ್ದೆಲ್ಲೋ ಒಂಚೂರು ಸುಳಿವು ಸಿಕ್ಕುತ್ತೆ, ನೀವು ಒಂದು ಚೂರು ಪ್ರಯತ್ನ ಪಟ್ಟರೆ ಆ ಹಣ ವಸೂಲಿ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ನಿಮಗೆ 9ನೇ ಮನೆಗೆ ರಾಹು ಸಂಚಾರ ಆಗ್ತಿರೋದ್ರಿಂದ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲದೆ ಹೋದರೂ ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಅದೃಷ್ಟನ ತೊಗೊಂಬಂದು ಕೊಡ್ತಾನೆ. ಅದೃಷ್ಟ ಅಂದರೆ ಎಸ್ಪೆಷಲಿ ಏನಾದರೂ ಹೊಸ ವಿಚಾರಗಳು, ಹೊಸ ಕೆಲಸಗಳಾಗಿರ್ಬೋದು, ನಿಮಗೇನಾದರೂ ಅದೃಷ್ಟ ತಂದುಕೊಡುವಂಥ ಕೆಲವು ವಿಚಾರಗಳು ನಿಮ್ಮ ಜೀವನಕ್ಕೆ ಬರುತ್ತೆ. ಇನ್ನು 10ನೇ ಮನೆಯಲ್ಲಿ ಶನಿ ಕೂತ್ಕೊಂಡಿದ್ದು ಕೆಲಸಗಳಲ್ಲಿ ವಿಳಂಬ ಆಗ್ತಾಯಿದ್ರು ಕೂಡ ಗುರು ದೃಷ್ಟಿ ಬೀಳ್ತಾ ಇರೋದ್ರಿಂದ ಇನ್ನು ಕೆಲಸ ಫಾಸ್ಟ್ ಆಗುತ್ತೆ, ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ನೀವು ವ್ಯಾಪಾರ ವ್ಯವಹಾರ ಮಾಡ್ತಿದ್ರೆ ಅದರಲ್ಲೂ ಕೂಡ ನೀವು ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು, ಆಲ್ಮೋಸ್ಟ್ ಒಳ್ಳೇದಿದೆ, ಎಲ್ಲೋ ಕೆಲವೊಂದು ಮಾತ್ರ ನಿಮಗೆ ಸಮಸ್ಯೆಗಳಿದೆ. ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದ್ರೆ, ಮೊದಲನೇದಾಗಿ ಬುಧ ಗ್ರಹದ ಆರಾಧನೆ. ಯಾವ ರೀತಿ ಅಂದರೆ ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳುವಂಥದ್ದು, ವಿಷ್ಣು ಸಹಸ್ರನಾಮ ಕೇಳೋದು ಅಥವಾ ಹೇಳ್ಕೊಳ್ಳೋವಂಥದ್ದು, ಮತ್ತು ಬಡವ್ರಿಗೆ ಹೆಸರು ಕಾಳನ್ನ ಡೊನೇಟ್ ಮಾಡುವಂಥದ್ದು. ಅಂದರೆ ಬುಧವಾರದ ದಿವಸ, ಅಂದರೆ ತಿಂಗಳಲ್ಲಿ ಒಂದು ಸತಿ ಕೊಟ್ಟರು ಸಾಕು. ಅಂದರೆ ಬುಧ ಒಳ್ಳೆ ಸ್ಥಾನದಲ್ಲೇ ಇದ್ದಾನೆ, ಆದರೆ ಬುಧ ಯಾವಾಗಲೂ ಏನಾಗುತ್ತೆ, ಸೂರ್ಯನಿಗೆ ಹತ್ತಿರದ ಡಿಗ್ರಿನಲ್ಲಿದ್ದಾಗ ಯಾವಾಗಲೂ ಕಂಬಸ್ಟ್ ಅಂದರೆ ಹಸ್ತಂಗತನ ಆಗ್ತಾನೆ, ಸ್ವಲ್ಪ ರೆಟ್ರೋ, ಯಾವಾಗಲೂ ಹಿಮ್ಮುಖ ಸಂಚಾರವಾಗಿ ಕೂಡ ಓಡಾಡ್ತಿರ್ತಾನೆ. ಸೊ ಹಾಗಾಗಿ ನೀವು ಆವಾಗ ತಿಂಗಳಲ್ಲಿ ಒಂದು ಸತಿನಾದರೂ ಒಂದು ಬುಧವಾರದ ದಿವಸ ಹೆಸರು ಕಾಳನ್ನ ತೊಗೊಂಡೋಗಿ ನೀಡ್ಫುಲ್ ಪೀಪಲ್ಗೆ ಕೊಡಿ. ಜೊತೆಗೆ ಪಕ್ಷಿಗಳಿಗೆ ಆಹಾರ ಹಾಕಿ, ಇದೆಲ್ಲನೂ ಕೂಡ ನಿಮಗೆ ಪುಣ್ಯನ ತೊಗೊಂಬಂದು ಕೊಡುತ್ತೆ. ಇನ್ನು ನಿಮಗೆ ಗುರುನೂ ಕೂಡ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಗುರುಗಳ ಆರಾಧನೆ ಜಾಸ್ತಿ ಮಾಡಿ, ಗುರುಗಳ ಮಂತ್ರ ಪಠನೆ ಮಾಡೋದು, ಗುರುವಾರ ದಿವಸ ದೇವಸ್ಥಾನಗಳಿಗೆ ಹೋಗೋದು, ಇದನ್ನು ಮಾಡಿಕೊಂಡ್ರೆ ನಿಮ್ಗೆ ಏನೇ ಸಂಕಷ್ಟಗಳು ಬರ್ತಾಯಿದ್ರು ಒಂದಲ್ಲ ಒಂದು ರೀತಿಯಲ್ಲಿ ಅದು ಕಮ್ಮಿ ಆಗ್ತಾ ಇರುತ್ತೆ. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.